ನಮಸ್ಕಾರ. ಇದು ಗೂಗಲ್ ಪಬ್ಲಿಕ್ ಪಾಲಿಸಿ ಫೆಲೋಶಿಪ್ 2026ರ ಬಗೆಗಿನ ತ್ವರಿತ ಮಾಹಿತಿ. ವಾಷಿಂಗ್ಟನ್ ಡಿಸಿಯಲ್ಲಿ ಸರ್ಕಾರದ ಕಾನೂನು ಹಾಗೂ ತಂತ್ರಜ್ಞಾನದ ಭವಿಷ್ಯವನ್ನೇ ರೂಪಿಸುವ ಈ ಬೇಸಿಗೆಯ ಫೆಲೋಶಿಪ್ ನಿಮ್ಮ ಕೆರಿಯರ್ಗೆ ಒಂದು ದೊಡ್ಡ ಬ್ರೇಕ್ ಕೊಡೋದ್ರ ಜೊತೆಗೆ ಭರ್ಜರಿ ಸ್ಟೈಫಂಡ್ ಕೂಡ ನೀಡುತ್ತೆ. ಮೊದಲನೆಯದಾಗಿ, ಜೂನ್ನಿಂದ ಆಗಸ್ಟ್ 2026ರವರೆಗೆ ನಡೆಯುವ ಈ ಪ್ರೋಗ್ರಾಂನಲ್ಲಿ ನೀವು ವಾಷಿಂಗ್ಟನ್ ಡಿಸಿ ಅಥವಾ ರಿಮೋಟ್ ಆಗಿ ಕೆಲಸ ಮಾಡ್ತೀರಾ. ತಂತ್ರಜ್ಞಾನದ ನಿಯಮಗಳನ್ನ ಕೇವಲ ನ್ಯೂಸ್ನಲ್ಲಿ ಓದೋದ್ರ ಬದಲು ಆ ರೂಲ್ಸ್ ಬರೆಯೋ ರೂಮ್ನಲ್ಲೇ ನೀವಿದ್ರೆ ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಎಐ ಅಥವಾ ಡೇಟಾ ಭದ್ರತೆಯಂತಹ ವಿಷಯಗಳಲ್ಲಿ ಸರ್ಕಾರ ಹಾಗೂ ಟೆಕ್ ಜಗತ್ತು ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದನ್ನ ನೀವಿಲ್ಲಿ ನಿರ್ಧರಿಸ್ತೀರಾ. ಎರಡನೆಯದಾಗಿ, ಜನವರಿ 1, 2026ಕ್ಕೆ 18 ವರ್ಷ ತುಂಬಿರೋ ಹಾಗೆ ಆಗಸ್ಟ್ 30ರೊಳಗೆ ಯಾವುದೇ ಡಿಗ್ರಿ, ಮಾಸ್ಟರ್ಸ್ ಅಥವಾ ಪಿಎಚ್ಡಿಗೆ ಎನ್ರೋಲ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು. ಫುಲ್ ಟೈಮ್ ಕೆಲಸಕ್ಕೆ ಬರೋಬ್ಬರಿ $12,000 ಅಂದ್ರೆ ಸುಮಾರು ₹10 ಲಕ್ಷ ಸ್ಟೈಫಂಡ್ ಸಿಗುತ್ತೆ. ಇದು ಕೇವಲ ಟೆಕ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಂತ ಅನ್ಕೋಬೇಡಿ. ಒಳ್ಳೆ ರಿಸರ್ಚ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಇರೋ ಯಾವುದೇ ವಿಭಾಗದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಖಂಡಿತ ಅರ್ಹರು. ಕೊನೆಯದಾಗಿ, ಏಪ್ರಿಲ್ 9, 2026 ಅರ್ಜಿ ಸಲ್ಲಿಸಲು ಕಡೆ ದಿನ. ನೀವು ಗೂಗಲ್ನ ಪಾಲಿಸಿ ಫೆಲೋಶಿಪ್ ವೆಬ್ಸೈಟ್ಗೆ ಹೋಗಿ ಅವರ ಜೊತೆ ಪಾರ್ಟ್ನರ್ ಆಗಿರೋ ಎನ್ಜಿಒ ಅಥವಾ ಥಿಂಕ್ ಟ್ಯಾಂಕ್ಗಳಂಥ ಗರಿಷ್ಠ 2 ಸಂಸ್ಥೆಗಳನ್ನ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡಲಿದ್ದೀರಿ. ಏಪ್ರಿಲ್ 9ರವರೆಗೂ ಟೈಮ್ ಇದೆ ಅಲ್ವಾ ಅಂತ ಕಾಯ್ತಾ ಕೂರ್ಬೇಡಿ. ಅಪ್ಲಿಕೇಶನ್ಸ್ ಬಂದ ತಕ್ಷಣ ಪರಿಶೀಲನೆ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ವಿವರಗಳನ್ನ ಸಲ್ಲಿಸೋದು ತುಂಬಾನೇ ಜಾಣತನ. ಒಟ್ಟಾರೆಯಾಗಿ ನಾಳೆಯ ಟೆಕ್ ನೀತಿಗಳನ್ನ ರೂಪಿಸ್ತಲೇ 10 ಲಕ್ಷದವರೆಗೆ ಸ್ಟೈಫಂಡ್ ಪಡೆಯೋ ಈ ಸುವರ್ಣ ಅವಕಾಶವನ್ನ ಅರ್ಹ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ.